ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಮಗೆ ಡೆಲ್ ಕಂಪನಿಯ ಆಪ್ಟಿಪ್ಲೆಕ್ಸ್ 980 ಈ ಮಾಡೆಲ್ನಲ್ಲಿ ಈ ಡೆಸ್ಕ್ಟಾಪ್ನಲ್ಲಿ ನಾನು ಇವತ್ತು ನಿಮಗೆ USB ಮುಖಾಂತರ ವಿಂಡೋಸ್ 10 OS ಅನ್ನು ಇನ್ಸ್ಟಾಲ್ ಮಾಡೋದನ್ನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ನೋಡಿ ವೀಕ್ಷಕರೇ, ನನ್ನ ಹತ್ತಿರ 8 GB ಪೆನ್ ಡ್ರೈವ್ ಇದೆ. ಈ ಪೆನ್ ಡ್ರೈವ್ನಲ್ಲಿ ನಾನು ವಿಂಡೋಸ್ 10 ಅನ್ನು ಇನ್ಸ್ಟಾಲ್ ಮಾಡಿದ್ದೀನಿ, ಅಂದರೆ ಲೋಡ್ ಮಾಡಿದ್ದೀನಿ. ಸೊ ವೀಕ್ಷಕರೇ, ಇವಾಗ ಈ ಪೆನ್ ಡ್ರೈವನ್ನು ನಾನು ನನ್ನ ಸಿಸ್ಟಮಿಗೆ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಿಬಿಟ್ಟು ವಿಂಡೋಸ್ 10 ಅನ್ನು ಯಾವ ಥರ ಲೋಡ್ ಮಾಡಬೇಕು ಅಂತ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ನಿಮಗೆ ವಿಂಡೋಸ್ 10 USB ಯಾವ ಥರ ಲೋಡ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಮತ್ತು ವಿಡಿಯೋ ಕೂಡ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಕೆಳಗಡೆ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೇನೆ. ಯಾವ ಥರ ನೀವು USB ಮುಖಾಂತರ ನೀವು ವಿಂಡೋಸ್ 10 ಅನ್ನು ಈ ವಿಡಿಯೋದಲ್ಲಿ ನಿಮಗೆ ವಿಂಡೋಸ್ 10 ಅನ್ನು USB ಲೋಡ್ ಮಾಡೋದು ಹೇಗೆ ಮತ್ತು ಡೌನ್ಲೋಡ್ ಮಾಡೋದು ಹೇಗೆ ಅಂತೇಳಿ ಎರಡು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಮತ್ತು ಇಲ್ಲಿ ಐಕಾನ್ ಕೂಡ ನಿಮಗೆ ಐ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ಕೂಡ ನೀವು ವಿಡಿಯೋನ ವಾಚ್ ಮಾಡ್ಬೋದು. ಸರಿನಾ ವೀಕ್ಷಕರೇ? ಇವಾಗ ನಾನು USB ಅನ್ನು ನನ್ನ ಸಿಸ್ಟಮಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಕನೆಕ್ಟ್ ಮಾಡ್ತಾ ಇದ್ದೀನಿ. ನನ್ನ ಸಿಸ್ಟಮನ್ನು ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಸಿಸ್ಟಮ್ ಚಾಲು ಮಾಡಿದ ನಂತರ ಕೀಬೋರ್ಡ್ನಲ್ಲಿ ಹೋಗಿಬಿಟ್ಟು F2ನ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಬಯಾಸ್ ಸೆಟ್ಟಿಂಗಿಗೆ ಎಂಟ್ರಿ ಆಗುತ್ತೆ. ಬಯಾಸ್ನಲ್ಲಿ ಎಂಟ್ರಿ ಆದಾಗ ನಾವು ಕೆಲವೊಂದಷ್ಟು ಸೆಟ್ಟಿಂಗ್ಗಳನ್ನು ಅಲ್ಲಿ ಮಾಡ್ಕೋಬೇಕಾಗತ್ತೆ. ಒಂದೊಂದು ಸತಿ ಕೆಲವೊಂದು ಆಪ್ಷನ್ ಆನ್ ಇರುತ್ತೆ, ಆಫ್ ಇರುತ್ತೆ. ಇಲ್ಲಿ ನೋಡಿ, ಬಯಾಸ್ ಸೆಟ್ಟಿಂಗ್ ಬಂದಿದೆ. ಇಲ್ಲಿ ನೋಡಿ, ಥರ್ಡ್ ಆಪ್ಷನ್ ಇದೆ. ಜನರಲ್ನಲ್ಲಿ ಥರ್ಡ್ ಆಪ್ಷನ್ ಬೂಟ್ ಸೀಕ್ವೆನ್ಸ್. ಈ ಬೂಟ್ ಸೀಕ್ವೆನ್ಸಲ್ಲಿ ಒಂದೊಂದು ಸರ್ತಿ USB ಡಿವೈಸು ಆನ್ ಇರೋದಿಲ್ಲ. ಸೊ ಈ ಚೆಕ್ ಮಾರ್ಕ್ ಕೂಡ ಇರೋದಿಲ್ಲ. ಚೆಕ್ ಮಾರ್ಕ್ ಇತ್ತಂದರೆ ನೋ ಪ್ರಾಬ್ಲಮ್. ಇವಾಗ ಎಕ್ಸಿಟ್ ಕೊಡಿ. ಎಕ್ಸಿಟ್ ಕೊಟ್ಟ ನಂತರ ನಿಮ್ಮ ಕೀಬೋರ್ಡ್ದಲ್ಲಿ F12 ಬಟನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಈ ಥರ ಬಂದಾಗ F12 ಬಟನನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಡಿಸ್ಪ್ಲೇ ಬರುತ್ತೆ. ನೋಡಿ, ಇಲ್ಲಿ 3 ಆಪ್ಷನ್ ಬಂದಿದೆ. ಫಸ್ಟು, ಸೆಕೆಂಡು, ಥರ್ಡು. ನಮಗೆ ಥರ್ಡ್ ಆಪ್ಷನ್ USB ಮುಖಾಂತರ ನಾವು ಇವಾಗ ನಮ್ಮ ಸಿಸ್ಟಮನ್ನು ಫಾರ್ಮ್ಯಾಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು USB ಡಿವೈಸನ್ನು ಸೆಲೆಕ್ಟ್ ಮಾಡಿಬಿಟ್ಟು ಎಂಟರನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ಲೋಡ್ ಆಗ್ತಾ ಇದೆ, ಸ್ವಲ್ಪ ವೇಟ್ ಮಾಡಿ. ವೀಕ್ಷಕರೇ, ನಾನು ಈ ವಿಡಿಯೋನ ಯಾವುದೇ ಥರ ಸ್ಕಿಪ್ ಮಾಡ್ತಾ ಇಲ್ಲ. ನನ್ನ ವಿಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಕೂಡ ಆಗ್ತಾ ಇರ್ಬೋದು ತಮಗೆಲ್ಲ, ಅದರಿಂದ ನನಗೆ ಕ್ಷಮಿಸಿ. ಯಾಕಂದರೆ ನನ್ನ ಶಾಪ್ ಕೂಡ ಡಿಸ್ಟರ್ಬೆನ್ಸಲ್ಲೇ ಇದೆ. ಸೊ ಹಾಗಾಗಿ ಇಲ್ಲಿ ನೋಡಿ, ವೈಟ್ ಲೈನು ಬ್ಲಿಂಕ್ ಆಗ್ತಾ ಇದೆ, ಅಂದರೆ ನಮ್ಮ OS ಸೆಟಪ್ಪಿಗೆ ಸೆಟ್ ಆಗ್ತಾ ಇದೆ. ನೋಡಿ, ಇಲ್ಲಿ ವೀಕ್ಷಕರೇ, ಫಸ್ಟ್ ಸ್ಟೆಪ್ ಬಂದಿದೆ. ಇವಾಗ ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಈ ಥರ ಡಿಸ್ಪ್ಲೇ ಅಪಿಯರ್ ಆಗಿದೆ. ಈಗ ಇಲ್ಲಿ ಯಾವುದೇ ಸೆಟ್ಟಿಂಗನ್ನು ನೀವೇನು ಚೇಂಜ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಜಸ್ಟ್ ನೆಕ್ಸ್ಟ್ ಕೊಡಿ. ಇಲ್ಲಿ ನೆಕ್ಸ್ಟ್ ಇನ್ಸ್ಟಾಲ್ ಮಾಡಿ. ನೋಡಿ ವೀಕ್ಷಕರೇ, ಇಲ್ಲಿ
ಆಕ್ಟಿವೇಟ್ ವಿಂಡೋಸ್ ಅಂದರೆ ನಿಮ್ಮ ಹತ್ರ ಪ್ರಾಡಕ್ಟ್ ಕೀ ಇತ್ತಂದರೆ ಇಲ್ಲಿ ಎಂಟ್ರಿ ಮಾಡಿ. ಸದ್ಯದಲ್ಲಿ ನಮ್ಮ ಹತ್ರ ಈ ಪ್ರಾಡಕ್ಟ್ ಕೀ ಇರೋದಿಲ್ಲ, ಹಾಗಾಗಿ ಐ ಡೋಂಟ್ ಹ್ಯಾವ್ ಪ್ರಾಡಕ್ಟ್ ಕೀ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಂಡೋಸಿಗೆ ಹೋಗುತ್ತೆ ಇದು. ಇಲ್ಲಿ ನೋಡಿ ಇಷ್ಟೆಲ್ಲ ವರ್ಷನ್ಸ್ಗಳು ಇದೆ ವಿಂಡೋಸ್ 10ಅಲ್ಲಿ. ಇವಾಗ ನಾವು ವಿಂಡೋಸ್ 10 ಪ್ರೋನ ಇನ್ಸ್ಟಾಲ್ ಮಾಡೋಣ, ಓಕೆನಾ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಟರ್ಮ್ಸು ಕಂಡೀಷನ್ಸ್ ಇದೆ, ಲೈಸೆನ್ಸ್ ಟರ್ಮ್ಸು. ಚೆಕ್ ಮಾರ್ಕನ್ನು ಟಿಕ್ ಮಾಡಿ ನೆಕ್ಸ್ಟ್ ಕೊಡಿ. ಇಲ್ಲಿ ನೋಡಿ ವೀಕ್ಷಕರೇ, ಕಸ್ಟಮ್ ಇನ್ಸ್ಟಾಲೇಷನ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪಾರ್ಟಿಷನ್ ಯಾವುದಿದೆಯೋ ಅದನ್ನು ನೀವು ಇಲ್ಲಿ ಫಾರ್ಮೆಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಪಾರ್ಟಿಷನ್ 146 ಇದೆ ನಂದಿದು, ಇದನ್ನು ನಾನು ಇಲ್ಲಿ ಫಾರ್ಮೆಟ್ ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇವಾಗ ಪಾರ್ಟಿಷನ್ 2 ಕ್ಲಿಯರ್ ಆಗಿದೆ. ಇಲ್ಲಿ ಲೋಡ್ ಡ್ರೈವರ್ ಅಂತ ಇದೆ ನೋಡಿ, ಅಥವಾ ನೆಕ್ಸ್ಟ್ ಕೊಡಿ. ಇಲ್ಲಿ ಈ ಥರ ಬರುತ್ತೆ. ಇವಾಗ ಒಂದೊಂದಾಗಿ ನಮ್ಮ ವಿಂಡೋಸ್ ಫೈಲ್ಗಳು ನಮ್ಮ ಸಿಸ್ಟಮಿಗೆ ಲೋಡ್ ಆಗ್ತಾ ಇದೆ. ವೀಕ್ಷಕರೇ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಇದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಯಾವುದೇ ಥರ ಸ್ಕಿಪ್ ಮಾಡಿ ನಾನು ನಿಮಗೆ ಯಾವುದೇ ಥರ ಫೇಕ್ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಇದು ಎಲ್ಲರಿಗೂ ಎಜುಕೇಷನ್ ನಾಲೆಜಿಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಎಜುಕೇಷನ್ ಫೀಲ್ಡಲ್ಲಿರ್ಬೋದು, ಅಥವಾ ಸರ್ ಇರ್ಬೋದು, ಸ್ಟೂಡೆಂಟ್ ಇರ್ಬೋದು, ಅಥವಾ ಸರ್ವಿಸ್ ಮ್ಯಾನ್ ಕೂಡ ಇರ್ಬೋದು, ಇದು ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಇದು ಯಾವುದೇ ಇಲ್ಲ ಅಂದರೂ ಕೂಡ ನೀವು ನಿಮ್ಮ ಓನ್ ಸಿಸ್ಟಮನ್ನು ನೀವು ಯಾವುದೇ ಥರ ಸರ್ವಿಸ್ ಸೆಂಟರ್ಗೆ ಹೋಗ್ದೇನೆ ನೀವು ನಿಮ್ಮ ಮನೆಯಲ್ಲಿಯೇ ನಿಮ್ಮ ಸಿಸ್ಟಮನ್ನು ನೀವು ಫಾರ್ಮೆಟ್ ಮಾಡ್ಕೋಬಹುದು, ಓಕೆನಾ. ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಇಂಟ್ರಪ್ಷನ್ಗಳಾಗ್ತಾಯಿದೆ. ಯಾಕಂತಂದರೆ ಅದು CRT ಮಾನಿಟರು. ಸೊ ಹಾಗಾಗಿ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಬ್ಲ್ಯಾಕ್ ಶೇಡಿಂಗ್ ಅದೆಲ್ಲ ಬರ್ತಾಯಿದೆ. ಸೊ ವೀಕ್ಷಕರೇ, ಅದನ್ನು ಇಗ್ನೋರ್ ಮಾಡಿ ಜಸ್ಟ್ ನೀವು ನಿಮ್ಮ ಕಾನ್ಸಂಟ್ರೇಷನ್ ಇನ್ಸ್ಟಾಲೇಷನ್ ಮೇಲೆ ಮಾತ್ರ ಇರಲಿ. ಇಂಟ್ರಪ್ಷನ್ ಆಗೋದ್ರಿಂದ ಅದಕ್ಕೆ ನಾನು ಸಾರಿ ಕೇಳ್ತಾ ಇದ್ದೀನಿ. ಬಟ್ ನನಗೆ ಅನಿವಾರ್ಯ ಇದೆ ವೀಕ್ಷಕರೇ, ಇದೇ ಥರ ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇರೋದು. ಇವಾಗ ಭಾಳ ಜನರು ನನಗೆ ಕಮೆಂಟ್ ಮಾಡಿದರು, ಯಾವ ಥರ USB ಮುಖಾಂತರ ಸಿಸ್ಟಮನ್ನು ಫಾರ್ಮೆಟ್ ಹೊಡಿಬೇಕು, ಯಾವ ಥರ USBಯಲ್ಲಿ ವಿಂಡೋಸ್ 10 ಲೋಡ್ ಮಾಡಬೇಕು ಇಂಟರ್ನೆಟ್ ಮುಖಾಂತರ ಅಂತ ಅನ್ನೋದನ್ನು ಭಾಳ ಜನರು ನನಗೆ ಕಮೆಂಟ್ ಮಾಡಿದರು. ಹಾಗಾಗಿ ಆ ಕಮೆಂಟಿಂದ ನಾನು ಈ ವಿಡಿಯೋನ ಮಾಡಬೇಕಾಗಿದೆ. ವೀಕ್ಷಕರೇ, ಎಲ್ಲ ಫೈಲ್ಸ್ಗಳು ಲೋಡ್ ಆಗಿದ್ದಾವೆ. ಜಸ್ಟ್ ಫಿನಿಶಿಂಗ್ ಅಪ್ ಲಾಸ್ಟ್ ಸ್ಟೆಪ್ಪಲ್ಲಿ ಇದೆ. ಸೊ ಇನ್ನೊಂದು 10 ನಿಮಿಷ ವೇಟ್ ಮಾಡಿ. ನಮ್ಮ ವಿಂಡೋಸು ರೀಸ್ಟಾರ್ಟ್ ಆಗಿ ನಂತರ ಕೆಲವೊಂದಿಷ್ಟು ಸೆಟಪ್ಗಳನ್ನು ಮಾಡ್ಕೊಂಡ ನಂತರ ನಮ್ಮ ವಿಂಡೋಸ್ 10 ಅಪಿಯರ್ ಆಗುತ್ತೆ, ವಿಂಡೋಸ್ 10 ಸ್ಟಾರ್ಟ್ ಆಗುತ್ತೆ, ಓಕೆನಾ. ನೋಡಿ ವೀಕ್ಷಕರೇ, ನಮ್ಮ ಸಿಸ್ಟಮ್ ಇವಾಗ ರೀಸ್ಟಾರ್ಟ್ ಆಗ್ತಾ ಇದೆ.
ನೋಡಿ ವೀಕ್ಷಕರೇ, ನಂದು ಪ್ರೀವಿಯಸ್ ವರ್ಷನ್ನು 7 ಇತ್ತು. ಸೊ ಹಾಗಾಗಿ ಇಲ್ಲಿ ನಾನು ಇವಾಗ 10 ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿದ್ದೀನಿ, 10 OS ಅನ್ನು ಇನ್ಸ್ಟಾಲ್ ಮಾಡಿದ್ದೀನಿ. 10 ಲೋಡ್ ಆಗ್ತಾ ಇದೆ. ಇವಾಗ ಓಲ್ಡ್ ವರ್ಷನ್ನು ಹೋಯಿತು, 10 ವರ್ಷನ್ ಅಪ್ಡೇಟ್ ಆಗಿದೆ. ಇವಾಗ ನಾವು 7ನಲ್ಲಿ ಇನ್ಸ್ಟಾಲ್ ಮಾಡಿರೋವಂಥ ಯಾವುದೇ ಥರ ಸಾಫ್ಟ್ವೇರ್ಸು ಅಥವಾ ಪಾಸ್ವರ್ಡ್ಸು ಯಾವುದೇ ಥರ ನಮ್ಮ ಡಾಟಾ ಎರೇಜ್ ಆಗಿರೋದಿಲ್ಲ. ಜಸ್ಟ್ ಇಲ್ಲಿ ನಮ್ಮ OS ಮಾತ್ರ ರೀಪ್ಲೇಸ್ ಆಗಿರುತ್ತೆ. ವಿಂಡೋಸ್ 7ನಿಂದ ವಿಂಡೋಸ್ 10 ಪ್ರೋಗೆ ಅಪ್ಡೇಟ್ ಆಗಿರುತ್ತೆ, ಅಂದರೆ ರೀಪ್ಲೇಸ್ ಆಗಿರುತ್ತೆ. ಇಲ್ಲಿ ನೋಡಿ, ಇನ್ನು 25% ಆಗಿದೆ. ಇವಾಗ ಇನ್ನೂ 75% ಆಯ್ತಂದರೆ ನಮ್ಮ ಸಿಸ್ಟಮ್ಮು ಅಂದರೆ ವಿಂಡೋಸ್ 10 ಪ್ರೋ OS ಕಂಪ್ಲೀಟಾಗಿ ಇನ್ಸ್ಟಾಲೇಷನ್ ಆಗಿರುತ್ತೆ. ನಮ್ಮ ವಿಂಡೋಸ್ 10 ಡೆಸ್ಕ್ಟಾಪ್ ಓಪನ್ ಆಗುತ್ತೆ. ವೀಕ್ಷಕರೇ, ಕೊನೆಯ ಸ್ಟೇಜಿಗೆ ಬಂದಿದೆ. ಜಸ್ಟ್ ಅ ಮೊಮೆಂಟ್ ಅಂತೇಳಿ. ಸೊ ಇಷ್ಟು ಹೊತ್ತು ಕಾದಿದ್ರೆ ಇನ್ನು ಸ್ವಲ್ಪ ಹೊತ್ತು ಕಾಯಿರಿ, ನಮ್ಮ ವಿಂಡೋಸ್ 10 OS ನಾವು ಆಪ್ರೇಟ್ ಮಾಡ್ಬೋದು. ಓಕೆನಾ? ನೋಡಿ ವೀಕ್ಷಕರೇ, ಇಲ್ಲಿ ಯುನೈಟೆಡ್ ಸ್ಟೇಟ್ ಅಂತೇಳಿ ಸೆಲೆಕ್ಟ್ ಆಗಿರುತ್ತೆ. ಸೊ ಅದನ್ನು ಅಷ್ಟೇ ಇಟ್ಬಿಡಿ, ಎಸ್ ಕೊಡಿ. ಬೇಸಿಕ್ ಸೆಟ್ಟಿಂಗ್ಸ್ ಇದೆಲ್ಲ ಕಂಪಲ್ಸರಿ ಮಾಡಲೇಬೇಕಾಗತ್ತೆ. ನೋಡಿ ವೀಕ್ಷಕರೇ, ಇಂಟರ್ನೆಟ್ ಕನೆಕ್ಟ್ ಇಲ್ಲ ಅಂತೇಳಿ ತೋರಿಸ್ತಾ ಇದೆ. ಸೊ ನಾವು ಇವಾಗ ಕನೆಕ್ಟ್ ಮಾಡಿಲ್ಲ, ಹಾಗಾಗಿ ಐ ಡೋಂಟ್ ಹ್ಯಾವ್ ಇಂಟರ್ನೆಟ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ 2 ಆಪ್ಷನ್ ಕೊಟ್ಟಿದೆ. ಕನೆಕ್ಟ್ ನೌ ಅಂತೇಳಿ ಕೊಟ್ಟಿದೆ, ಕಂಟಿನ್ಯೂ ವಿತ್ ಲಿಮಿಟೆಡ್ ಸೆಟಪ್ ಅಂತ ಹೇಳಿದೆ. ಸೊ ವೀಕ್ಷಕರೇ, ಇವಾಗ ಕಂಟಿನ್ಯೂ ವಿತ್ ಲಿಮಿಟೆಡ್ ಸೆಟಪ್ ಅಂತ ಇದೆ, ಅದನ್ನು ಕೊಡಿ. ಇಲ್ಲಿ ನೋಡಿ ವೀಕ್ಷಕರೇ, ಸಿಸ್ಟಮ್ಗೆ ಹೆಸರು ಕೇಳ್ತಾ ಇದೆ,
ಹೆಸರು ಕೂಡ ಹಾಕಿ. ಪಾಸ್ವರ್ಡ್ ಕೇಳ್ತಾ ಇದೆ, ಪಾಸ್ವರ್ಡ್ ಕೂಡ ಹಾಕಿ. ನಂತರ ನೆಕ್ಸ್ಟ್ ಕೊಡಿ. ಮತ್ತೆ ಕನ್ಫರ್ಮೇಷನ್ ಕೇಳ್ತಾ ಇದೆ ಪಾಸ್ವರ್ಡ್ನ. ನೆಕ್ಸ್ಟ್ ಕೊಡಿ. ಈ ಸೆಕ್ಯೂರಿಟಿ ಕ್ವಶನ್ನು ಸೆಲೆಕ್ಟ್ ಮಾಡಿ. ನೋಡಿ ವೀಕ್ಷಕರೇ, ಇಷ್ಟೆಲ್ಲ ಹಾಕಿದ ನಂತರ ನೆಕ್ಸ್ಟ್ ಕೊಟ್ಟ ನಂತರ ಈ ಥರ ಬರುತ್ತೆ. ಈ ಥರ ಬಂದಾಗ ಇದೆಲ್ಲ ಆನೇ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವುದು ಬೇಕು ಯಾವುದು ಬೇಡ ಅಕಾರ್ಡಿಂಗ್ ಟು ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಇದನ್ನು ಸೆಟ್ ಮಾಡ್ಕೊಂಡ್ಬಿಟ್ಟು ಆ್ಯಕ್ಸೆಪ್ಟ್ ಮಾಡಿ. ನೋಡಿ ವೀಕ್ಷಕರೇ, ಇಲ್ಲಿ ಇದೆಲ್ಲ ಸಿಸ್ಟಮದ್ದು ಇರುತ್ತೆ, ಮೈಕ್ರೋಸಾಫ್ಟದ್ದು. ಸೊ ಹಾಗಾಗಿ ಇದನ್ನು ನಾಟ್ ನೌ ಅಂತೇಳಿ ಕೊಡಿ. ನಮ್ಮ ಸಿಸ್ಟಮ್ಮು ನೋಡಿ ವೆಲ್ಕಮ್ ಮಾಡ್ತಾ ಇದೆ, ಹಾಯ್ ಅಂತೇಳಿ. ವಿ ಆರ್ ಗೆಟಿಂಗ್ ಎವ್ರಿಥಿಂಗ್ ರೆಡಿ ಫಾರ್ ಯು. ನೋಡಿ ವೀಕ್ಷಕರೇ, ದಿಸ್ ಮೈಟ್ ಟೇಕ್ ಸೆವರಲ್ ಮಿನಿಟ್ಸ್, ಅಂದರೆ ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ. ಇಲ್ಲಿ ಕೆಳಗಡೆ ಮೆನ್ಷನ್ ಕೂಡ ಮಾಡಿದ್ದೆ, ಡು ನಾಟ್ ಟರ್ನ್ ಆಫ್ ಯುವರ್ PC, ಅಂದರೆ ನಿಮ್ಮ ಸಿಸ್ಟಮನ್ನು ಆಫ್ ಮಾಡಬೇಡಿ ಅಂತ ಹೇಳಿ ನೋಟಿಫಿಕೇಷನ್ ಬಂದಿದೆ ಕೆಳಗಡೆ. ಸೊ ಇಷ್ಟು ಹೊತ್ತು ಕಾದಿದ್ದೀರಾ, ಇನ್ನು ಸ್ವಲ್ಪ ಹೊತ್ತು ಕಾಯಿರಿ, ನಿಮ್ಮ ವಿಂಡೋಸ್ 10 ಅಪೇರ್ ಆಗುತ್ತೆ. ಇದರಲ್ಲಿ ಕೆಲವೊಂದಿಷ್ಟು ಕಂಪ್ಲೀಟ್, ಇವಾಗ 99% ಕಂಪ್ಲೀಟ್ ಆಗಿದೆ. ಇನ್ನು 1% ಮಾತ್ರ ಇದು ಟೈಮ್ ತಗೊಳ್ತಾ ಇರುತ್ತೆ ಇವಾಗ ಡಿಸ್ಪ್ಲೇ ಮಾಡಲಿಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ವೀಕ್ಷಕರೇ ವೇಟ್ ಮಾಡಿ. ಲಿವ್ ಎವ್ರಿಥಿಂಗ್ ಟು ಅಸ್. ಆಲ್ಮೋಸ್ಟ್ ದೇರ್. ನೋಡಿ ವೀಕ್ಷಕರೇ, ನಮ್ಮ ವಿಂಡೋಸ್ 10 ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಇದರಲ್ಲಿ ಯಾವುದೇ ಥರ ನಿಮಗೆ ಫೇಕ್ ಇನ್ಫಾರ್ಮೇಷನ್ನು ನಾನು ಪ್ರೊವೈಡ್ ಮಾಡೋದಿಲ್ಲ. ನಮ್ಮ ಚಾನಲ್ನಲ್ಲಿ ಯಾವುದೇ ಥರ ಇಂಥ ಫೇಕ್ ಇನ್ಫಾರ್ಮೇಷನನ್ನು ಪ್ರಮೋಟ್ ಕೂಡ ಮಾಡೋದಿಲ್ಲ, ಎನ್ಕರೇಜ್ ಕೂಡ ಮಾಡೋದಿಲ್ಲ. ಸೊ ಹಾಗಾಗಿ ವೀಕ್ಷಕರೇ, ಇಲ್ಲಿ ನೋಡಿ ಕಂಪ್ಲೀಟಾಗಿ ವಿಂಡೋಸ್ 10 ಪ್ರೋ ಇನ್ಸ್ಟಾಲ್ ಆಗಿದೆ. ಇದರಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ಅಥವಾ ಈ ವಿಡಿಯೋ ನಿಮಗೆಲ್ಲರಿಗೂ ಅರ್ಥಪೂರ್ಣವಾಗಿದೆ ಮತ್ತು ಅನುಕೂಲಕರವಾಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಂಥ ವಿಡಿಯೋಗಳ ಬಗ್ಗೆ ತಮಗೇನಾದರೂ ಮಾಹಿತಿ ಬೇಕು ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಾನು ನಿಮಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ವೀಕ್ಷಕರೇ. ಜೈ ಹಿಂದ್.